ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಂಧನ ಭೀತಿ ಶುರುವಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 1 A1 ರೇವಣ್ಣಗೆ ಬಂಧನ ಭೀತಿ ಶುರುವಾಗಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಂಧನದ ಭೀತಿ ಇರೋದ್ರಿಂದ ಇವತ್ತು ಕೂಡ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಬೆಳಗ್ಗೆನೆ ಪದ್ಮನಾಭನಗರದ ನಿವಾಸಕ್ಕೆ ಭೇಟಿ ಕೊಟ್ಟು ದೇವೇಗೌಡರನ್ನ ಭೇಟಿ ಮಾಡಿ ಈ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ರೇವಣ್ಣ. ದೊಡ್ಡಗೌಡರ ಜೊತೆ ಚರ್ಚಿಸಿ ವಾಪಸ್ ಹೋಗಿದ್ದಾರೆ ರೇವಣ್ಣ. ಸದ್ಯ ಯಾರ ಫೋನ್ ಕಾಲ್ಸ್ಗೂ ಕೂಡ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬೆಂಗಳೂರಿನ ಲಾಲ್ಬಾಗ್ ನಿವಾಸದಲ್ಲೂ ಕೂಡ ಅವರಿಲ್ಲ. ಎಲ್ಲಿಗೆ ಹೋದ್ರು ರೇವಣ್ಣ ಅನ್ನೋ ಮಾಹಿತಿ ಕೂಡ ಇಲ್ಲ. ಅದರ ಅಜ್ಞಾತ ಸ್ಥಳದಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇಂಥ ಮಗನಿಗೆ ಜನ್ಮ ಕೊಟ್ಟ ಮೇಲೆ, ಇಂಥ ಮಗನನ್ನ ಹೆತ್ತ ಮೇಲೆ ಅಜ್ಞಾತ ಸ್ಥಳದಲ್ಲೇ ಇರಬೇಕಾಗತ್ತೆ. ಎಲ್ಲಿಗೆ ಹೋದ್ರೋ ಬೆಳಗ್ಗೆನೆ ಬಂದು ದೊಡ್ಡಗೌಡರನ್ನ ಮಾತನಾಡಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು ಅನ್ನೋ ಮಾಹಿತಿ ಕೂಡ ಇಲ್ಲ. ಸದ್ಯ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಎಚ್.ಡಿ. ರೇವಣ್ಣ ಬಂಧನ ಭೀತಿ ಶುರುವಾಗಿದೆ. ಹಾಗಾಗಿ ನಿನ್ನೆನೂ ಕೂಡ ಪದ್ಮನಾಭನಗರದ ನಿವಾಸಕ್ಕೆ ಭೇಟಿ ಕೊಟ್ಟು ಸಾಕಷ್ಟು ವಿಚಾರ ಚರ್ಚೆ ಮಾಡಿ ಹೋಗಿದ್ರು. ಇವತ್ತು ಕೂಡ ಭೇಟಿ ಕೊಟ್ಟು ದೇವೇಗೌಡರ ಹತ್ರ ಮಾತನಾಡ್ಕೊಂಡು ಹೋಗಿದ್ದಾರೆ. ಸೊ ಸದ್ಯ ಯಾರ ಫೋನ್ ಕಾಲ್ಸ್ಗೂ ಕೂಡ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದು ಒಂದ್ ಕಡೆ ನೀವು ನಿನ್ನೆ ಅವರ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಂತಹ ವಿಜುವಲ್ ಗಮನಿಸ್ತಾ ಇದ್ದೀರಿ. ಸದ್ಯ ಯಾರ ಫೋನ್ ಕಾಲ್ಸ್ಗೂ ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೆಂಗಳೂರಿನ ಲಾಲ್ಬಾಗ್ ನಿವಾಸದಲ್ಲೂ ಇಲ್ಲ. ಎಲ್ಲಿ ಹೋದ್ರು ರೇವಣ್ಣ ಅನ್ನೋ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣನ ಈ ನೀಚ ಕೃತ್ಯ ಇದೆಯಲ್ಲ, ಇದು ಇಡೀ ದೊಡ್ಡಗೌಡರ ಕುಟುಂಬವನ್ನೇ ತಲೆ ತಗ್ಸೋ ರೀತಿ ಮಾಡಿದೆ. ನಮಗ್ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧ ಇಲ್ಲ ಅಂತ ಯಾರು ಏನೇ ರೀಸನ್ ಕೊಟ್ಟರು ಕೂಡ ಇದು ಆ ಕುಟುಂಬದ ಮಾನ ಮರ್ಯಾದೆಯ ವಿಚಾರ ಆಗಿತ್ತು. ಅಂಡ್ ಹಾಸನದ ಮಾನ ಮರ್ಯಾದೆ ವಿಚಾರ, ಜೊತೆಗೆ ಒಬ್ಬ ಸಂಸದನಾಗಿ ಸಂಸತ್ನಲ್ಲಿ ಇರಬೇಕಾಗಿತ್ತು. ಎಷ್ಟು ಚಿಕ್ಕ ವಯಸ್ಸಿಗೆ MP ಆಗುವಂತ ಅವಕಾಶ ಸಿಕ್ತು. ಆದ್ರೆ ಆ ವ್ಯಕ್ತಿ ಅದನ್ನ ಈ ರೀತಿ ತನ್ನ ನೀಚ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾನೆ. ಸದ್ಯ ಯಾರ ಫೋನ್ಗೂ ಕೂಡ ರೇವಣ್ಣ ಅವ್ರು ಸಿಗ್ತಾ ಇಲ್ಲ. ಈ ಪ್ರಕರಣದಲ್ಲಿ ರೇವಣ್ಣ ಆರೋಪಿ ನಂಬರ್ 1. ಸೊ ಬೆಳಗ್ಗೆನೆ ಪದ್ಮನಾಭನಗರದ ನಿವಾಸಕ್ಕೆ ಭೇಟಿ ಕೊಟ್ಟು ದೇವೇಗೌಡರ ಜೊತೆ ಚರ್ಚೆ ಮಾಡಿ ತೆರಳಿದ್ದಾರೆ. ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ನಿನ್ನೆ ಕೂಡ ಎಚ್.ಡಿ. ರೇವಣ್ಣ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟು ದೇವೇಗೌಡರ ಜೊತೆ ಮಾತುಕತೆಯನ್ನ ನಡೆಸಿ ಹೋಗಿದ್ರು. ಇವತ್ತು ಕೂಡ ಭೇಟಿ ಕೊಟ್ಟು ಬೆಳಗ್ಗೆನೆ ಬಂದು ದೇವೇಗೌಡರನ್ನ ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿ ಹೋದ್ರು ಅನ್ನೋ ಮಾಹಿತಿ ಇಲ್ಲ. ಯಾರ ಫೋನ್ ಕಾಲ್ಸ್ಗೂ ಕೂಡ ಸಿಗ್ತಾ ಇಲ್ಲ. ಸೊ ಏನಿದೆ ಇದರ ಅಪ್ಡೇಟ್ಸ್ ರೂಪೇಶ್? ಸಿಂಧೂರ, ಇಲ್ಲಿ ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ವಿಚಾರದಿಂದ, ಅದೇ ರೀತಿಯಾಗಿ ರೇವಣ್ಣ ವಿಚಾರದಿಂದ ಸಾಕಷ್ಟು ಮುಜುಗರ ಆಗ್ತಾ ಇದೆ. ಕಠಿಣ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಅಮಿತ್ ಶಾ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆನೇ ಈಗ ಬೆಳಗ್ಗೆನೆ ದೇವೇಗೌಡರ ಮನೆಗೆ ರೇವಣ್ಣವ್ರು ಬಂದಿದ್ರು. ರೇವಣ್ಣವ್ರು ಬಂದು ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಕಾನೂನು ಕ್ರಮ ಇರಬಹುದು ಅಥವಾ ಬೇರೆ ರೀತಿಯಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು, ಈ ರೀತಿಯಾಗಿರ್ತಕ್ಕಂಥ ವಿಚಾರ ಕುರಿತಂತೆ ರೇವಣ್ಣ ಅವರು ದೇವೇಗೌಡರ ಬಳಿ ಚರ್ಚೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದಾದ ಬಳಿಕ ಬೆಳಗ್ಗೆನೆ ದೇವೇಗೌಡರ ನಿವಾಸದಿಂದ ತೆರಳಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟರು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಬಳಿಕ ಹೋಗಿ ಇಲ್ಲಿ ಹೋದ್ರು ಅನ್ನೋ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಲಾಲ್ಬಾಗ್ ಅಲ್ಲಿ ಅವರ ನಿವಾಸ ಇದೆ. ಆ ನಿವಾಸಕ್ಕೂ ಕೂಡ ಹೋಗಿಲ್ಲ. ಅದೇ ರೀತಿಯಾಗಿ ಬೇರೆ ಎಲ್ಲೂ ಕೂಡ ಹೋಗಿಲ್ಲ. ಆದ್ರೆ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಮತ್ತೆ ಪುನಃ ದೇವೇಗೌಡರ ಮನೆಗೆ ಬರ್ಬೋದು ಅನ್ನೋ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾರೆ. ಯಾಕಂದ್ರೆ ಪದೇ ಪದೇ ಹೇಳ್ತಿದ್ದಾರೆ. ಒಂದ್ ಕಡೆ ಅವರು ಆ ವಿಡಿಯೋ ಹೌದು ಅಂತೇಳಿ ಒಪ್ಕೊಳ್ತಾರೆ. 4-5 ವರ್ಷದ ಹಿಂದಿನ ವಿಡಿಯೋ ಅಂತೇಳಿ ಒಂದ್ ಕಡೆ ಒಪ್ಕೊಳ್ತಾರೆ. ಇನ್ನೊಂದು ಕಡೆಯಲ್ಲಿ ಆ ವಿಡಿಯೋ ಅಲ್ಲಿ ಸತ್ಯಾಸತ್ಯತೆಗಳ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಹೀಗಾಗಿ ಆ ವಿಡಿಯೋ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟವನ್ನು ನಡೆಸಬೇಕು ಅಂತೇಳಿ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಹೀಗಾಗಿ ಕಾನೂನು ತಜ್ಞರ ಮೊರೆಯನ್ನು ಹೋಗಿದ್ದಾರೆ. ಅಜ್ಞಾತ ಸ್ಥಳ ಎತ್ಕೊಂಡು ವಕೀಲರ ಜೊತೆ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸ್ತಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಬಳಿಕ ಹೋಗಿ ಮತ್ತೆ ದೇವೇಗೌಡರ ಮನೆಗೆ ಬಂದು ಒಂದಿಷ್ಟು ಚರ್ಚೆಗಳನ್ನು ಮಾಡಬಹುದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಸಿಂಧೂರ.